ಏನ್ ಅನ್ಕೊಂಡಿದ್ಯಾ ನಿನ್ನ? ಕೆಲಸಕ್ಕೆ ಸೇರೋದು ಗಂಟೆ ಆಗಿಲ್ಲ, ಆಗ್ಲೇ 2 ಎನ್ಕೌಂಟ್ರಾ? ನೀನೇನ್ ಪೊಲೀಸ್ ಆಫೀಸರಾ ಇಲ್ಲ ಪ್ರೊಫೆಷನಲ್ ಕಿಲ್ಲರಾ? ಸಾರಿ ಸರ್, ನಾನ್ ಕೊಂದಿರೋದು ಗಾಂಧಿನೂ ಅಲ್ಲ, ಸುಭಾಷ್ ಚಂದ್ರ ಬೋಸು ಅಲ್ಲ, ರೌಡಿ ಕ್ರಿಮಿನಲ್ಸ್. ಕ್ರಿಮಿನಲ್ಸ್ ತಾನೆ? ಅರೆಸ್ಟ್ ಮಾಡು, ಕೇಸ್ ಬುಕ್ ಮಾಡು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡು. ಅದು ಬಿಟ್ಟು ಎನ್ಕೌಂಟರ್ ಮಾಡಕ್ ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ನೀವೇ ಸರ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಐ ಆಮ್ ರೈಟ್ ಸರ್. 2008 ಅಕ್ಟೋಬರ್ 24 ಇದೇ ರೌಡಿಗಳನ್ನ ಎನ್ಕೌಂಟರ್ ಮಾಡಕ್ಕೆ ನೀವೇ ಪರ್ಮಿಷನ್ ಕೊಟ್ಟಿದ್ರಿ. ಆದ್ರೆ ಇಷ್ಟು ವರ್ಷ ಆದ್ರೂ ಎನ್ಕೌಂಟರ್ ಇರ್ಲಿ ಸರ್, ಅವ್ರನ್ನ ಅರೆಸ್ಟ್ ಮಾಡೋ ಧೈರ್ಯನೂ ನಮ್ ಡಿಪಾರ್ಟ್ಮೆಂಟ್ ಮಾಡ್ಲಿಲ್ಲ. ವೈ? ಅವ್ರು ಕೊಡ್ತಿದ್ ಲಂಚಕ್ಕ, ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ಗ, ಇಲ್ಲ ಸಾವಿನ ಭಯಕ್ಕ? 2 ವರ್ಷದಿಂದ ಎನ್ಕೌಂಟರ್ ಆರ್ಡರ್ ಕೊಟ್ಟಿದ್ ನಿಜ, ಆದ್ರೆ ಇವತ್ತಿನ ದಿವಸ ಅವರು ಬದಲಾಗಿದ್ರು. ಬದಲಾಗಿದ್ರು ಅಂದ್ರೆ ಏನು ಸರ್? ಹಾಡ್ ಹಗಲಲ್ಲಿ ನಡು ರೋಡಲ್ಲಿ ದೊಣ್ಣೆ ಲಾಂಗ್ ಹಿಡ್ಕೊಂಡು ಅಮಾಯಕರನ್ನ ಅಟ್ಟಾಡ್ಸ್ಕೊಂಡು ಹೋಗೋದಾ? ಇಲ್ಲ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ ಬನ್ನಿ ಅಂದ್ರೆ ಪೊಲೀಸ್ನವ್ರು ಹೆದರ್ಕೊಂಡು ಸಾಯೋದಾ? ಅಥವಾ ಒಬ್ಬ ASP ಅವ್ರನ್ನ ಸ್ಟೇಷನ್ ಬನ್ನಿ ಅಂತ ಕರೆದ್ರೆ ಪಬ್ಲಿಕ್ ನಲ್ಲಿ ಗ್ಯಾಂಗ್ ರೇಪ್ ಮಾಡ್ತೀವಿ ಅಂತ ಅಟ್ಯಾಕ್ ಮಾಡೋದಾ? ಹಾಗಂತ ಶೂಟೌಟ್ ಮಾಡ್ಬಿಡೋದಾ? ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕಾಯ್ತು. ಸರ್, ನಾನ್ ಕಾಕಿ ಹಾಕಿರೋದು ಶೋಕಿಗಲ್ಲ, ಗನ್ ಹಿಡ್ದಿರೋದು ಅಲಂಕಾರಕ್ಕೂ ಅಲ್ಲ. ಅನ್ಯಾಯಕ್ಕೆ ಹಳ್ಳ ತೋಡಿ ಸಮಾಧಿ ಕಟ್ಟೋಕೆ, ನ್ಯಾಯದ ಬಾವುಟ ಹಾರಿಸೋಕೆ. ಗುಡ್, ವೆರಿ ಗುಡ್. ನಿನ್ನಂತ ಖಡಕ್ ಆಫೀಸರ್ಗೆ ಇಷ್ಟು ವರ್ಷ ನಾನು ಕಾಯ್ತಾ ಇದ್ದೆ. ಆ ಊರಿಗೆ ನಿನ್ನಂತ ಟೆರರೇ ಬೇಕಾಗಿರೋದು. ಯಾಕೆಂದ್ರೆ ಅಲ್ಲಿ ಬೆಳೆಗಿಂತ ಕಳೆನೇ ಜಾಸ್ತಿ. ಹೋಗು, ಕಿತ್ ಬಿಸಾಕ್. ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಈ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕರ್ನಾಟಕದ ಭೂಪಟದಲ್ಲಿ ಕೆಟ್ಟ ಚರಿತ್ರೆ ದಾಖಲಾಗಿದೆ ಅಂತ ನನ್ ಗಮನಕ್ಕೆ ಬಂದಿದೆ. ಸರ್ಕಾರ ನಿಮಗೇನ್ ಕಮ್ಮಿ ಮಾಡಿದೆ? ಸಂಬಳ ಕೊಡುತ್ತೆ, ಮನೆ ಕೊಡುತ್ತೆ, ಜೀಪ್ ಕೊಡುತ್ತೆ, ಪೆಟ್ರೋಲ್ ಕೊಡುತ್ತೆ, ಬಟ್ಟೆ ಕೊಡುತ್ತೆ, ಗಂಜಿ ಹಾಕಿ ಇಸ್ತ್ರಿ ಮಾಡಕ್ಕೆ ದುಡ್ಡು ಕೊಡುತ್ತೆ. ಆದ್ರೆ ಲಾ ಅಂಡ್ ಆರ್ಡರ್ ನ ನೆಗ್ಲೆಕ್ಟ್ ಮಾಡಿ ಬ್ಯಾಡ್ ಎಲಿಮೆಂಟ್ಸ್ ನ ಬೆಳೆಯೋಕ್ ಬಿಟ್ಟು ಸಾರ್ವಜನಿಕರ ನೆಮ್ಮದಿಗೆ ಭಂಗ ತಂದಿದ್ದೀರಾ. ವೈ? ಇಲ್ಲಿವರೆಗೂ ಆಗಿದ್ದು ಇನ್ ಮುಂದೆ ಆಗ್ಬಾರ್ದು. ನಿಮ್ಮ ಕೈಗೆ, ಕಾಲ್ಗೆ, ಬೂಟ್ಗೆ, ಲಾಠಿಗೆಲ್ಲ ಸಲಾಂ ಹೊಡೆಯೋ ಕಾಮನ್ ಪೀಪಲ್ ಕೈಗಳು ನಿಮ್ಮ ಕಪಾಳಕ್ಕೆ ಹೊಡೆಯೋಕ್ ಮುಂಚೆ ಈ ದೇಶದ ಅತ್ಯುತ್ತಮ ಪ್ರಜೆಗಳ ಲಿಸ್ಟ್ ನಲ್ಲಿ ಫಸ್ಟ್ ನಾವಿರ್ಬೇಕು. ಲಿಸ್ಟ್ ನಲ್ಲಿರೋ ಕ್ರಿಮಿನಲ್ಸ್ಗಳು ಕಂಬಿ ಒಳಗಿರ್ಬೇಕು, ಪ್ರಜೆಗಳು ನಿರಾಳವಾಗಿ ಓಡಾಡ್ಬೇಕು. ಅಂಡರ್ಸ್ಟ್ಯಾಂಡ್? Yes, madam. ವಾಟ್ ಇಸ್ ದಿಸ್? ಸಾರಿ ಮೇಡಮ್. ನಾಚಿಕೆ ಆಗಲ್ಲ? ಅದು ಅದು ಏನಾಯ್ತು ಅಂದ್ರೆ ಫೋಟೋ. ಶಟ್ ಅಪ್. ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀನು ಸೀರೆ ಬಿಚ್ಚಿರೋ ಹುಡುಗಿರ್ ಫೋಟೋಗಳು ನೋಡ್ತಾ ಇದ್ಯಾ? ಬಾಯಲ್ ಪಾನು, ಕೈಯಲ್ ಫೋನು. ನೀನೇನ್ ಪೊಲೀಸಾ? ಪೊರ್ಕಿನ? ಲುಕ್ ನಂಜುಂಡ, ನನ್ ಜುಡಿಷಿಯಲ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋರು ಯಾರೇ ಆದ್ರೂ ಅಶಿಸ್ತು, ಬೇಜವಾಬ್ದಾರಿತನ ಅಂದ್ರೆ ನನ್ ಮೈಯೆಲ್ಲ ಉರ್ದೋಗುತ್ತೆ. ತಪ್ಪು ಮಾಡೋರು ಯಾರೇ ಆದ್ರೂ ಅವ್ರಿಗೆ 3rd ಡಿಗ್ರಿ ಶಿಕ್ಷೆನ ಕೊಡ್ಬೇಕಾಗತ್ತೆ. ಬಟನ್ ಹಾಕೋ. ನನಗೆ ಆಕ್ಷನ್ ತಗೊಳಕ್ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಉಲ್ಲಂಘನೆ ಮಾಡಿದ್ರೆ ಉಡ್ಡಾಯಿಸ್ಬಿಡ್ತೀನಿ. ಹುಷಾರ್. ನಾನು ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಿಮ್ಮಂತ ಖಡಕ್ ಆಫೀಸರ್ ನೋಡಿದ್ ಇವತ್ತೇ ಮೇಡಮ್. ಪೊಲೀಸ್ ಅಂದ್ರೆ ವಾಕರ್ಕೆ ಬರೋ ಹಾಗಿತ್ತು, ಆದ್ರೆ ಇವತ್ತು ಪ್ರೀತಿ ಬರ್ತಾ ಇದೆ. ನೀವು ಆ ನಂಜುಂಡಾಗ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಆದ್ರೆ ಇವರಿಗೆಲ್ಲ ಎಂಜಲ್ ತಿನ್ಸಿ ಇಡೀ ಊರ್ನೇ ಕಂಟ್ರೋಲಲ್ಲಿ ಇಟ್ಕೊಂಡವ್ರನ್ನೊಬ್ಬ ಇದ್ದಾನೆ. ಅವನೊಬ್ಬನಿಗೆ ನೀವು ಬುದ್ಧಿ ಕಲ್ಸಿದ್ರೆ ಇಡೀ ಊರೇ ಉದ್ಧಾರ ಆಗುತ್ತೆ ಮೇಡಮ್. ಯಾರವನು? ಈ ಊರಿಗೆ ನಾನೇ ಅಪ್ಪ, ನಾನೇ ಅಣ್ಣ.
ಅಪ್ಪಣ್ಣ. ಈ ಊರಲ್ಲಿ ಸತ್ತೋರು ಗುಂಡಿ ತೋರ್ಸೋದ್ರಿಂದ ಹಿಡಿದು ಕಾಲುವೆ ತೋರ್ಸೋದ್ರವರೆಗೂ ನಂದೇ ಕಾಂಟ್ರಾಕ್ಟ್. ಅಂತದ್ರಲ್ಲಿ ನನ್ನ ಕಣ್ಣೆ ತಪ್ಸಿ ನೀನು ಟೆಂಡರ್ಗೆ ಹಾಕಿದ್ಯಾ ಅಂದ್ರೆ ನಿನಗೆ ಅದೆಷ್ಟು ಗುಂಡಿಗೆ ಇರಬೇಕು? ಸುಮ್ಕೆ ಮರ್ವಾದಿಯಾಗಿ ಹೇಳ್ತಾ ಮುನಿ, ಟೆಂಡರ್ ವಾಪಸ್ ತಕೊಂಬಿಡು. ಏನ್ರಿ ಹೆದರ್ಸ್ತಾ ಇದ್ದೀರಾ? ಇಲ್ಲ ಮಗ, ನಾನ್ ಎಂತವನು ಅಂತ ಹೇಳ್ತಾ ಇವನೇ. ರೀ ಸ್ವಾಮಿ, ನಾನು ಬೆಂಗಳೂರು ಗಲ್ಲಿಯಲ್ಲಿ ಗಿಲ್ಲಿ ಆಡ್ಕೊಂಡು ಬೆಳೆದವನು. ಕುರ್ಪಾಕೊಂಡೆ ಟಾರ್ ಹಾಕಿದ್ದೀನಿ, ಮರ್ಡರ್ ಮಾಡ್ಕೊಂಡೆ ಮೋರಿ ಕಟ್ಟಿದ್ದೀನಿ. ನನ್ಗೆ ಆವಾಜ? ಏಯ್, ನೀನು ಮೋರಿ ಕಟ್ಟೋನು, ನಾನು ಗೋರಿ ಕಟ್ಟೋನು. ಸುಮ್ಕೆ ಗೋರಿ ಒಳಗೆ ಹಣ ಆಗೋದಕ್ಕೆ ಮುಂಚೆ ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರು ಅಂದೆ. ಏಯ್, ನಿನ್ನಂತ ಪಂಡ್ರನ್ನ ಬೇಕಾದಷ್ಟು ಜನ ನೋಡಿದ್ದೀನಿ. ಟೆಂಡರ್ ಹಾಕಿದ್ದೀನಿ, ಕಾಂಟ್ರಾಕ್ಟ್ ಮಾಡೇ ಮಾಡ್ತೀನಿ. ಅದೇನ್ ಕಿತ್ಕೊಂತೀಯ ಕಿತ್ಕೋಗಲ್ಲ. ಮಾದೇಶ, ಲಕ್ಕಮ್ಮ, ಸೂಪರ್ ನನ್ನ ಮಗ ಕಾಣೋ ನೀನು. ಸಾಯಕ್ಕೆ ನಮ್ಮನೆಗೆ ಬರ್ತಿರಲ್ರ. ನಿಂತ್ಕೊಳ್ಳಿ, ಗೇಟ್ ತೆಗೀರಿ, ಒಳಗಡೆ ಹೋಗ್ಬೇಕು. ಏನ್ ಸಮಾಚಾರ? ಅಪ್ಪಣ್ಣನ್ ಮೀಟ್ ಮಾಡ್ಬೇಕು. ಪರ್ಮಿಷನ್ ಆಯ್ತಾ? ಪರ್ಮಿಷನ್ ತಗೊಂಡ್ ಮೀಟ್ ಮಾಡೋಕೆ ಅವನೇನ್ PM? ನಮ್ಗೆ ಅವ್ರ PM. ನಿಮ್ಮನ್ನ ಒಳಗಡೆ ಬಿಡ್ಬೇಕಾದ್ರೆ ಅವರಿಂದ ನಮ್ಗೆ ಪರ್ಮಿಷನ್ ಬೇಕು. ತೆಗ್ಯೋ ಗೇಟ್ ನ. ಆಗಲ್ಲ ರೀ. ಸರಿ, ಹೋಗಿ ಹೇಳಿ ASP ಸಾಹೇಬರು ಬಂದಿದ್ದಾರೆ ಅಂತ. ಪರ್ಮಿಷನ್ ತರೋವರೆಗೆ ಇಲ್ಲೇ ಇರಿ, ಒಳಗಡೆ ಬರಬೇಡಿ. ಅಣ್ಣ, ASP ಸಾಹೇಬರು ಬಂದ್ರು ನಿಮ್ಮ ನೋಡಕ್ಕೆ. ಕರ್ಕೊಂಬರಲ್ಲಣ್ಣ? ಯಾಕಣ್ಣ? ಚಪ್ಪರ್ ನನ್ನ ಮಗನೇ, ಅವಳಾಗ್ಲೇ ಬಂದು ಪ್ರತಿಷ್ಠಾಪನೆ ಮಾಡ್ಕೊಂಡವಳು ಕಣ. ಈಗ ಬಂದ್ಬಿಟ್ಟ ಕರ್ಕೊಂಬರಲ್ಲ ಅಂತ ಕಣಿ ಕೇಳಕ್ಕೆ. ನಮಸ್ತೆ ASP ಸಾಹೇಬ್ರಿಗೆ. ನಮಸ್ತೆ. ಕಟ್ಟಿಲ್ಲ. ಏನ್ ಬರ್ತಿದ್ದಂಗೆ 2 ಬಲಿ ಹೊಡೆದ್ಬಿಟ್ರಂತೆ. ದಟ್ಸ್ ಮೈ ಪ್ರೊಫೆಷನ್. ಕಿಲ್ ಮಾಡೋದ? ನಿಲ್ ಮಾಡೋದು. ಅನ್ಯಾಯನ, ಅಕ್ರಮನ, ರೌಡಿಸಂನ. ಅಲ್ಲ ಕಣವ, ಹಂಗಂತ ಸಣ್ಣ ಪುಟ್ಟ ತಪ್ಪು ಮಾಡಿದವ್ರನ್ನೆಲ್ಲ ಒಂದೇ ಕಿತ್ತ ಎತ್ ಬಿಡದ? ಅವ್ರು ಸಣ್ಣ ತಪ್ಪು ಮಾಡಿದ್ರ ದೊಡ್ಡ ತಪ್ಪು ಮಾಡಿದ್ರ ಅಂತ ಚರ್ಚೆ ಮಾಡಕ್ ನಾನು ಇಲ್ಲಿಗೆ ಬಂದಿಲ್ಲ. ನಿಮ್ಮ ನಾನ್ ಸ್ಟಾಪ್ ದಂಧೆಗೆ ಫುಲ್ ಸ್ಟಾಪ್ ಹಾಕಿ ಅಂತ ಹೇಳಕ್ ಬಂದಿದ್ದೀನಿ. ಎಲ್ಲಿ ಮಾತಾಡ್ತಾ ಇದ್ಯಾ? ಯಾರ ಮುಂದೆ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ? ಅಪ್ಪಣ್ಣ, ಅಪ್ಪಣ್ಣ! ಏಯ್, ಈ ಅಪ್ಪಣ್ಣ ನಿನಗ್ ಮಾತ್ರ ಅಪ್ಪ, ಇವ್ರಿಗ್ ಮಾತ್ರ ಅಣ್ಣ. ಬೇರೆ ಯಾರಿಗೂ ಅಪ್ಪನೂ ಅಲ್ಲ, ಅಣ್ಣನೂ ಅಲ್ಲ. ಇನ್ನು ಮುಂದೆ ನಿನ್ ದಂಧೆಗಳೆಲ್ಲ ಬಂದ್ 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 ಆಗ್ಬೇಕು. ಕಾನೂನ್ ಬಾಹಿರವಾಗಿ ಏನೇ ನಡೆದ್ರು ನಾನ್ ಸುಮ್ನೆ ಇರಲ್ಲ. ಆಕ್ಷನ್ ತಗೊಳಕ್ ಮುಂಚೆ ನನಗೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ವಾರ್ನ್ ಮಾಡಿದೀನಿ, ವಾರ್ ಮಾಡಕ್ ಬಿಡಬೇಡ. ಅಂಡರ್ಸ್ಟ್ಯಾಂಡ್? ನಾವು ರೌಡಿಗಳು, ಕ್ರಿಮಿನಲ್ಗಳು ಕಾನೂನು ಬಾಹಿರವಾದ ಕೆಲಸ ಮಾಡ್ತೀವಿ ಅಂತ ನಿನಗೆ ಯಾರು ಹೇಳಿದ್ದು? ಓನ್ಲಿ ಒನ್ ವರ್ಡ್, ಇನ್ನು ಮುಂದೆ ದಂಧೆ ಮಾಡಬಾರ್ದು. ಓಕೆ? ಏನಪ್ಪ ನೀನು? ಅವಳು ಆ ರೇಂಜ್ ಆವಾಜ್ ಬಿಟ್ಬಿಟ್ಟು ಅವಳ ನೀನು ನೋಡ್ಕೊಂಡು ನಿಂತಿದ್ಯಲ್ಲ, ನೀನು ಹೂವನ್ನು ಅವಳನ್ನ ಕುಯ್ದಾಕ್ಬಿಡ್ತೀನಿ. ಲೇ, ಅವಳೇನ್ ಕುಯ್ದು ಬಿಡಕ್ಕೆ ಬನ್ನೂರ್ ಕುರಿ ಅನ್ಕೊಂಡೆ ನಾ ಮರ್ದ. ಕಿತ್ತೂರಿನ ಹುಲಿ, ರಕ್ತದ ರುಚಿ ನೋಡಿರೋ ಹುಲಿ ಕಂಡ್ಲಾ. ಬತ್ತಾ ಇದ್ದಂಗೆ ಇಬ್ಬರನ್ನ ಎತ್ಬಿಟ್ಟು ಬಂದವಳೆ ಅಂದ್ರೆ ನಮಗೆಲ್ಲ ಎಚ್ಚರಿಕೆ ಗಂಟೆ ಬಾರಿಸ್ದಂಗೆ. ಅವಳು ಹೊಡೆದ್ರೆ ಎನ್ಕೌಂಟ್ರು, ನಾ ಹೊಡೆದ್ರೆ ನೇಣ್ಗಂಬ. ಆ ವೇಷಕ್ಕೆ ಬಲಿ ಆಗೋದು ನಮ್ ಸಾಮ್ರಾಜ್ಯನ ಕಣಲೇ. ಅವಳಿಗೆ ಎಲ್ಲಿ ಹೆಂಗೆ ಜಾಗಟೆ ಬಾರಿಸ್ಬೇಕು ಅಂತ ನನಗೆ ಗೊತ್ತು. ನಾನು ಹೇಳ್ತೀನಿ, ತಡ್ಕಲ.
ಸಾಕ್ ಬಿಡು ಎದುರುಗಡೆ ಮಗ ಆಂಟಿ ಕಚ್ಚಿದ್ದು ನನ್ನ ಮಗ ಯಾವಾಗ್ಲೂ ಆಂಟಿ ಕಚ್ತಾನೆ ಇರ್ತಾನಲ್ಲ ಫೋನಲ್ಲಿ ಕತೆ ಗೊತ್ತಾ? ಏನಾಯ್ತಾ? ಯಾಕಂಗ್ ಕೇಳ್ತೀಯ ಮಗ, ನಿನ್ನೆ ಅಯ್ಯಂಗಾರಿ ಕರ್ಕೊಂಡೋಗಿ ಶಾಪಿಂಗ್ ಕರ್ಕೊಂಡೋಗಿ ಚೆನ್ನಾಗಿ ಬೋಲ್ತಿರ್ತಾಳೆ. ಇವ್ನ ಅಂಕಲ್ ಸಾವ್ಸ ತಾನೆ ಕರೆಕ್ಟ್ ಆಗಿ ಹೇಳ್ದೆ ಮಗ. ಮಗ ನೋಡ್ರು ಅಯ್ಯೋ ಮೊದಲನೇ ಪೀರಿಯಡ್ ಎಕನಾಮಿಕ್ಸ್ ಬೋರ್ ಅಂದ್ರೆ ಮಗ ಒಂದ್ ಬೆಟ್ ಕಣ, ಏನಪ್ಪ ಅದು? ಅಲ್ಲಿ ಬರ್ತಾರ ಹುಡುಗಿರಿಗೆ ಯಾರಿಗಾದ್ರು ಸರಿ ಒಂದ್ ಕಿಸ್ ಕೊಟ್ರೆ 1,000 ಕೊಡ್ತೀನಿ ಕಣ. 5,000 ಕೊಡ್ತೀಯಾ? ಕಿಸ್ ಹೊಡಿತೀಯಾ? ಕೆನ್ನೆಗ ಕೆನ್ನೆಗಾದ್ರೆ 2,500 ಕೊಡ್ತೀವಪ್ಪ. ಮಗ ಲಿಪ್ಸಿಗೆ ಹೊಡೆದ್ರೆ 5,000 ಕೊಡ್ತೀನಿ. ಅವಳೆ ನಿಂಗ್ ಕೊಟ್ರೆ 10,000 ಮಗ. ಇದೇ ಮಾತಾನೆ? ಹೌದು ಮತ್ತೆ. ಫಿಕ್ಸ್. ದುಡ್ಡು ರೆಡಿ ಮಾಡ್ಕೊಳ್ರ. ಶಿಷ್ಯ ಅಕಸ್ಮಾತ್ ಹೊಡಿಲಿಲ್ಲ ಅಂದ್ರೆ ಆ 10 ನಾನ್ ನಿಮಗ್ ಕೊಡ್ತೀನಿ. ಹೋಗೋದೇ ಬೇಡ. ಏನೇ ರಾಜೇಶ್ವರಿ ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ಹೀಗೆ ಹೆದರ್ಕೊಳ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀಯ ಕಣೆ. ಸ್ಕೂಲ್ ಡೇಸ್ ಇಂದನೂ ಗೊತ್ತು ತಾನೆ ಶಬ್ದ ಅಂದ್ರೆ ಭಯ ಅಂತ. ಆದ್ರೂ ಯಾಕೆ ಹಿಂಗ್ ಮಾತಾಡ್ತೀಯ? ಒಂದೇ ಒಂದ್ ಕಿಸ್ ಕೊಡೆ. ನಾನ್ ಕೊಟ್ರೆ 5,000, ನೀನ್ ಕೊಟ್ರೆ 10,000, ಇಬ್ರಿಗೂ 50-50 ಶೇರ್ ಮಾಡ್ಕೊಳ್ಳೋಣ ಕಣೆ. ಪ್ಲೀಸ್ ಕಣೆ, ಕಮ್ಮ ಜನ. ಒಂದೇ ಒಂದ್ kiss. ಜನ ಜನ ನೀನಾದ್ರು ಒಂದ್ kiss ಕೊಡೆ. ಕೆನ್ನೆ ಕೊಟ್ರೆ 5,000. 5,000. ಪ್ಲೀಸ್ ಕಣೆ, ಒಂದೇ ಒಂದ್ kiss ಕೊಡೆ. ಒಂದೇ ಒಂದ್ ಕಣೆ. ಪ್ಲೀಸ್ ಕಣೆ. ಬರು ಮಗ ಹುಡುಗಿ ಎಸ್ಕೇಪ್ ಹೊಡಿ ಕೈ. ಹತ್ಬೇಕಾ? ವೆಯ್ಟ್ ಮಾಡ. ಆಯ್ತು. ಏ ಮಗ, ಅಲ್ಲಿ ನೋಡು ಮಿಸ್ ವರ್ಲ್ಡ್. ಓಯ್ ಬಾಯಿಲೆ ಬಾರೆ. ಏ ಚಿನ್ನ ಬೇಡಮ್ಮ ಬೇಡ. ಏನು? ನಾವೆಲ್ಲರೂ ಒಂದ್ ಬೆಟ್ಸ್ ಕಟ್ಕೊಂಡಿದೀವಿ, ಹೆಲ್ಪ್ ಮಾಡ್ತೀಯಾ? ಏನಂತ? ನಥಿಂಗ್, ಜಸ್ಟ್ ಒನ್ ಕಿಸ್. ವಾಟ್? ಎಸ್, ನಾನ್ ನಿನ್ ಕೆನ್ನೆ ಕಿಸ್ ಕೊಟ್ರೆ 2,500. ಅದೇ ಕಿಸ್ ನೀನ್ ತುಟಿಗ್ ಕೊಟ್ರೆ 5,000. ಅದೇ ಕಿಸ್ ನೀನ್ ನನ್ ಕೊಟ್ರೆ 10,000. ಈಗ ನೀನ್ ನನ್ ಕೆನ್ನೆ ಕಿಸ್ ಕೊಡ್ತೀಯ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಕಮಾನ್ ಕಿಸ್ ಮೀ, ಕಿಸ್ ಮೀ, ಕಿಸ್ ಮೀ, ಕಿಸ್ ಮೀ, ಕಿಸ್ ಮೀ. ನೀವ್ಯಾರು ಅಂತ ಹೇಳಿ ಮೇಡಮ್. ಚೆನ್ನಮ್ಮ IPS, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇನ್ನೊಂದ್ಸರಿ ಈಗೆಲ್ಲ ಮಾಡಲ್ಲ ಮೇಡಮ್. ನನಗೆ ಆಕ್ಷನ್ ತಗೊಳಕ್ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಸ್ಟೂಡೆಂಟ್ಸ್ ಅಂತ ಮಾಫ್ ಮಾಡ್ತಾ ಇದೀನಿ. ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೆ ಏನ್ರಿ ಇದು? ಆ ಹುಡುಗಿಯರಿಗೆ ಟಾರ್ಚರ್ ಮಾಡ್ತಾ ಇದ್ರೆ ನೋಡ್ತಾ ನಿಂತಿದ್ದೀರಲ್ಲ. ಒದ್ದು ಬುದ್ಧಿ ಹೇಳೋ ತಾಕತ್ತು ಒಬ್ಬರಿಗಾದ್ರೂ ಇಲ್ವಲ್ಲ? ಮೇಡಮ್ ಇವರೆಲ್ಲ ಶ್ರೀಮಂತರ ಮಕ್ಕಳು, ಅವ್ರನ್ನೆಲ್ಲ ಎದುರಾಕೊಂಡು ನಾವು ಬಾಳಕ್ಕಾಗುತ್ತೆ ಮೇಡಮ್. ಏನಾಗತ್ತೆ? ಏನಯ್ಯ ಆಗತ್ತೆ? ಅವ್ರು 4 ಜನ, ನೀವು 40 ಜನ ಇದ್ರು ಎದುರ್ಸೋಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ನೀವೆಲ್ಲ ಬದುಕಿರ್ಬೇಕು? ನಿಮ್ಮಂತ ಹೇಡಿಗಳಿರೋದ್ರಿಂದಾನೆ ರೌಡಿಗಳು ಗೂಂಡಾಗಳು ನಿಮ್ಮನ್ನ ಆಳ್ತಾ ಇರೋದು. ನಾನಿರೋವರೆಗೂ ನೀವ್ ಯಾರಿಗೂ ಹೆದರ್ಬೇಕಾಗಿಲ್ಲ. ನಿಮ್ಗೇನೇ ತೊಂದ್ರೆ ಆದ್ರೂ ನನ್ ಮೊಬೈಲ್ ನಂಬರ್ ಫೋನ್ ಮಾಡಿ. 9988004234. 24 hours ನಿಮ್ ಡ್ಯೂಟಿಲಿರ್ತೀನಿ. ಓಕೆ? ಸರ್, ಈ ಟೋಟಲ್ ಏರಿಯಾ ಬಂದು 300 ಎಕರೆ ಇದೆ ಸರ್. ವಾಟ್? 300 ಎಕರೆನಾ? ಏನ್ರಿ ಇದೆಲ್ಲ ಅನ್ಯಾಯ? ಗೌರ್ಮೆಂಟ್ ಲ್ಯಾಂಡ್ 300 ಎಕರೆನ ಆಕ್ರಮಣ ಮಾಡ್ಕೊಂಡು
ಲೂಟಿ ಲೂಟಿ ಮಾಡ್ತಿದಾರಲ್ರಿ ಇವ್ರಿಗೇನು ಹೇಳೋರು ಕೇಳೋರು ಯಾರು ಇಲ್ವೇನ್ರಿ ಕಿತ್ತಾಕ್ರಿ ಬೋರ್ಡ್ ನಂಬರ್ ಓಕೆ ಸರ್. ಯಾಕೆ ಬೋರ್ಡ್ನ ಕಿತ್ತಾಕಿದ್ರಿ? ಯಾರು ಸರ್ ನೀವು? ಲೋಕಾಯುಕ್ತರು ಗೌರ್ಮೆಂಟ್ ಲ್ಯಾಂಡ್ 300 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸರ್ವೆ ಮಾಡ್ತಾ ಇದೀವಿ. 300 ಎಕರೆ ಅಲ್ಲ, 450 ಎಕರೆ. ಅಲ್ಲಿ ನೋಡಿ, ಅದೊಂದು 50 ಎಕರೆ. ಇಲ್ಲಿ ಇದೊಂದು 50 ಎಕರೆ, ಅದೊಂದು 50 ಎಕರೆ. ಒಟ್ಟು 450 ಎಕರೆ. ಯಾರು ನೀವು? ಲ್ಯಾಂಡ್ ಓನರ್ ಅಪ್ಪ. ಗೊತ್ತಿದ್ದು ಗೌರ್ಮೆಂಟ್ ಲ್ಯಾಂಡ್ ಹೆಂಗ್ರಿ ಒತ್ತುವರಿ ಮಾಡ್ಕೊಂಡ್ರಿ? ದಿಕ್ಕಿಲ್ದಿರೋಳು ತಾನೇ ಎತ್ತಾಕೊಂಡ್ ಬರ್ಬೇಕು. ವಾರಸ್ದಾರ್ ಇರೋಣ ಎತ್ತಾಕೊಂಡ್ ಬಂದ್ರೆ ಸುಮ್ನೆ ಬಿಟ್ಬಿಡ್ತಾರ? ಗೌರ್ಮೆಂಟ್ ಲ್ಯಾಂಡ್ ವಾರಸ್ದಾರಿ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದ್ ನಿಮ್ ಮುಟ್ಟಾಳ್ತಾನ. ಸರ್ವೆ ಮಾಡಿದೀವಿ, ಫೈಲ್ ಮೂವ್ ಆಗುತ್ತೆ. ಇಷ್ಟು ವರ್ಷ ನೀವು ಲೂಟಿ ಮಾಡಿರೋ ಕೋಟಿ ಕೋಟಿ ಹಣನ ಕಕ್ಬೇಕಾಗುತ್ತೆ, ಕಂಬಿ ಹೇಳಿಸ್ಬೇಕಾಗುತ್ತೆ. ನಿನ್ನ ಮೂವ್ ಆಗಕ್ ಬಿಟ್ರೆ ತಾನೇ ಫೈಲ್ ಮೂವ್ ಆಗೋದು. ಏನ್ರಿ ಗೂಂಡಾಗಿರಿ ಮಾಡ್ತಿದ್ದೀರಾ? ಫೈಲ್ ನ ಕೊಟ್ರೆ ಮರ್ಯಾದೆನೂ ಕೊಡ್ತೀವಿ, ನೀವ್ ಕೇಳಿದ್ದನ್ನು ಕೊಡ್ತೀವಿ. ಇಲ್ಲ ಅಂದ್ರೆ ಏನ್ರಿ ನನ್ನ ಎದುರಿಸ್ತಾ ಇದ್ದೀರಾ? ನಾನು ಲೋಕಾಯುಕ್ತ ಆಫೀಸರ್. ನನ್ ಟಚ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಏನ್ ಆಫೀಸರ್ಸ್ಗಳು ರಾಜಕಾರಣಿಗಳು ನಮ್ಮ ಮನೆ ಮೂಳೆ ಚೀಪಾಗಿ ಬರ್ತಾರೆ. ನೀನ್ ಯಾವ ತೊಕಲಾಂಡಿನ ನನಗೆ ತಲೆ ತೆಗೆಯೋದು ಅಂದ್ರೆ ತರಕಾರಿ ಕತ್ತರಿಸಷ್ಟೇ ಸುಲಭ. ಕಂಪ್ಲೇಂಟು ಗಿಂಪ್ಲೇಂಟು ಅಂತ ನಾವು ಹೋದ್ರೆ ನೀನು ನಿನ್ ಹೆಂಡತಿ ಮಕ್ಕಳ ಸಮೇತ ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರಾ. ಕೊಡೋ ಫೈಲ್. ಹೇಗಿದೆ? ತಲೆ ಫ್ರೀ ತನೂತಾ ಇದೆ ಡಾಕ್ಟ್ರೇ. ಇವ್ರಿಗೆ ನೋವು ಬೇಗ ವಾಸಿ ಆಗೋ ಹಾಗೆ ಬೇರೆ ಟ್ರೀಟ್ಮೆಂಟ್ ಕೊಡಿ. ಒಂದಿನ ಹೀಗೆ ಇರ್ಲಿ, ನಾಳೆಯಿಂದ ಬೇರೆ ಟ್ರೀಟ್ಮೆಂಟ್ ಕೊಡೋಣ. ಅಳ್ಬೇಡಿ. ಈಗ ಹೇಗಿದ್ದಾರೆ? ನಥಿಂಗ್ ಟು ವರಿ. 4 ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಕ್ಯಾರಿ ಆನ್. ASP ಅವ್ರು ಬಂದಿದ್ದಾರೆ, ಮಾತಾಡಿ. ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಮೇಲೆ ಕೈ ಮಾಡೋಕೆ ಅವನಿಗೆ ಎಷ್ಟು ಧೈರ್ಯ? ನೀವು ಕಂಪ್ಲೇಂಟ್ ಕೊಡಿ, ಅವನ್ ಕೈ ಕಾಲ್ ಮುರಿದು ಕತ್ಲೆ ಕೋಣೆಲಿ ಬೆತ್ಲೆ ನಿಲ್ಲಿಸ್ತೀನಿ. ರೀ ಹೇಳ್ರಿ, ನಿಮ್ಮನ್ನ ಸ್ಥಿತಿಗೆ ತಂದವ್ರನ್ನ ಸುಮ್ನೆ ಬಿಡಬಾರ್ದು. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಹೇಳ್ರಿ. ಕಮ್ ಆನ್ ಟೆಲ್ ಮಿ. ಬರ್ಕೊಳ್ರಿ, ಏನೇ ವಿಷಯ ಇದ್ರು ಧೈರ್ಯವಾಗಿ ಹೇಳಿ. ಕಂಪ್ಲೇಂಟು ಗಿಂಪ್ಲೇಂಟು ಅಂತ ನಾವು ಹೋದ್ರೆ ನೀನು ನಿನ್ ಹೆಂಡತಿ ಮಕ್ಕಳ ಸಮೇತ ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಡ್ಬರ್ತೀವಿ. ಹೇಳ್ರಿ. ನಿಮ್ ಜೊತೆ ನಾವಿದೀವಿ, ಹೇಳಿ. ಹೇಳ್ರಿ. ರೀ ಹೇಳಿ ಸರ್, ಯಾಕೆ ಭಯ ಪಡ್ತಿದ್ದೀರಾ? ನಿಮ್ಗೆ ಹೊಡೆದಿದ್ದು ಅಪ್ಪಣ್ಣನ ಮಗ ಮಾದೇಶನೇ ಅಂತ ನಿಮ್ಮ ಅಸಿಸ್ಟೆಂಟ್ಸ್ ನಮ್ಗೆ ಹೇಳಿದ್ದಾರೆ. ನೀವು ಸುಮ್ನೆ ಕಂಪ್ಲೇಂಟ್ ಶೀಟ್ ಮೇಲೆ ಒಂದ್ ಸೈನ್ ಮಾಡಿ, ಮಿಕ್ಕಿದ್ದನ್ನ ನಾವು ವಿಚಾರಿಸ್ಕೋತೀವಿ. ಇಲ್ಲ, ನನ್ ಯಾರು ಹೊಡೆದಿಲ್ಲ. ನಿಮ್ಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ವಾಟ್? ಎಸ್, ನನ್ಗೆ ಆಕ್ಸಿಡೆಂಟ್ ಆಯ್ತು. ನೋ ಸರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಚೆನ್ನಾಗಿ ಗೊತ್ತು. ನೀವು ಸರ್ವೆ ಮಾಡಕ್ ಹೋದಾಗ ಮಾದೇಶ ಮತ್ತು ಅವ್ರ ಗುಂಡಗಳು ನಿಮ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಲ್ಲ, ನನ್ ಮೇಲೆ ಯಾರು ಹಲ್ಲೆ ಮಾಡಿಲ್ಲ.
ಪ್ಲೀಸ್ ನನ್ ಬಿಟ್ಬಿಡಿ. ಲೀವ್ ಮೀ ಅಲೋನ್. ನನ್ಗೇನು ಆಗಿಲ್ಲ, ದಯವಿಟ್ಟು ಪ್ಲೀಸ್ ಗೋವೆ. ಸರ್ಚ್. ವಾರೆಂಟ್, ಸರ್ಚ್ ವಾರೆಂಟ್ ಇದೆ. ASP, ನಾನೇ ಒಂದ್ ಸರ್ಕಾರ, ನನ್ನ ಮಗನಿಗೆ ವಾರೆಂಟಾ? ಏಯ್, ಕರ್ನಾಟಕ ಅನ್ನೋ ಕರಡಿ ಮೈಯಲ್ಲಿ ನಿಮ್ಮಂಥ ಸರ್ಕಾರಗಳು ಹುಟ್ಟೋದೆಷ್ಟೋ ಉದುರೋದೆಷ್ಟೋ. ಎಷ್ಟು ದಿವಸ ಬದುಕಿರ್ತ್ಯಾ ಅಂತ ನಿನಗೆ ಗ್ಯಾರಂಟಿ ಇಲ್ಲ. ವಾರೆಂಟ್ ಯಾಕೋ ಭಯ? ಕಾನೂನೇನು ನಿನ್ ಕೊಟ್ಟಿಗೆಲ್ ಬಿದ್ದಿರೋ ಕುರಿ ಅಲ್ಲ, ನೀನ್ ಇಷ್ಟ ಬಂದ ಕಡ್ದು ಹಬ್ಬ ಮಾಡೋಕೆ. ಏಯ್, ಅದಿರ್ಲಿ, ನನ್ನ ಮಗ ಏನ್ ತಪ್ಪು ಮಾಡವನೆ ಅಂತ ಅರೆಸ್ಟ್ ಮಾಡಕ್ ಬಂದಿದ್ಯಾ? ನಂಬರ್ 1, ಗವರ್ಮೆಂಟ್ ಲ್ಯಾಂಡ್ ನ ಒತ್ತುವರಿ ಮಾಡ್ಕೊಂಡು ಕೋಟಿ ಕೋಟಿ ಗ್ರಾನೈಟ್ ನ ಲೂಟಿ ಮಾಡಿರೋದು. ನಂಬರ್ 2, ಸರ್ವೆ ಮಾಡ್ತಿದ್ದ ಲೋಕಾಯುಕ್ತ ಸಿಬ್ಬಂದಿಗಳಿಗೆ ಅಡ್ಡಿ ಮಾಡಿ. ನಂಬರ್ 3, ಲೋಕಾಯುಕ್ತ ಆಫೀಸರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು. ನಂಬರ್ 4, ಕಂಪ್ಲೇಂಟ್ ಕೊಟ್ರೆ ಅವ್ರ ಹೆಂಡತಿ ಮಕ್ಕಳನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದು. ಅದಕ್ಕೆಲ್ಲ ಸಾಕ್ಷಿ ಏನೇ ಐತೆ? ಈ ಪಾಲಾಕ್ಷ ಅಲಿಯಾಸ್ ಪಾಲ ನಿನ್ ಮಗನ್ನ ಚಪ್ಪರ್ ಗ್ಯಾಂಗ್ ನ ಛೇಲ. ಇನ್ಮೇಲೆ ನಿನ್ನ ಆಟ ನಡೆಯಲ್ಲ ಅಪ್ಪಣ್ಣ. ಮುಚ್ಕೊಂಡು ನಿನ್ ಮಗನ್ ತಂದೊಪ್ಸು. ಕಾಕಿ, ನೆನ್ನೆವರೆಗೂ ಇಡ ಹೊಡೆದಿರೋ ಓರಿ ತರ ಇದ್ದೆ, ಇವತ್ ನನಗೆ ಎದುರು ವಾದಿಸ್ತಾ ಇದ್ಯಾ? ಆರ್ಡರ್ ಮಾಡೋ ಅಧಿಕಾರಿ ಅಡ್ನಾಡಿ ಆಗಿರೋವರೆಗೂ ನಮ್ಮಂತವ್ರು ಇಡ ಮಾಡಿದ ಹೋರಿನೇ. ಚಾರ್ಜ್ ಮಾಡೋ ಅಧಿಕಾರಿ ಪಕ್ಕದಲ್ಲಿದ್ರೆ ನಿನ್ ಪಕ್ಕೆ ಮುರಿಯೋ ಗೂಳಿಗಳು. ನಾನ್ ಓದಿಯಲ್ಲ ಅಪ್ಪಣ್ಣ, ಇನ್ಮೇಲೆ ASI ಅಲ್ಲ, ಒಬ್ಬ PC ಮೇಲೆ ಕೈ ಎತ್ತಿದ್ರು ನೀನೀಗ ಭಯದಿಂದ ಕೈ ಇಟ್ಕೊಂಡಿದ್ಯಲ್ಲ, ಅಲ್ಲಿಗೆ ಜಾಡ್ಸಿ ಓದಿತಾನೆ. ವಿತಿನ್ 11 hours ನೀನೇ ನಿನ್ ಮಗನ್ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಲಿಸ್ಲಿಲ್ಲ ಅಂದ್ರೆ ಇನ್ನ 11 days ನಲ್ಲಿ ನಿನ್ ಕೈಯಾರೆ ಅವನಿಗೆ ಪಿಂಡ ಬಿಡ್ಬೇಕಾಗತ್ತೆ. ಮೈಂಡ್ ಇಟ್. ಮೇಡಮ್, ಎಲ್ಲ ಕಡೆ ಹುಡುಕ್ತೀವಿ, ಮಾದೇಶ ಎಲ್ಲೂ ಕಾಣ್ತಾ ಇಲ್ಲ. ಮೂವ್. ಎಸ್ ಮೇಡಮ್. ಇನ್ನು ಬರ್ಲಿಲ್ವಾ ಅವಳು? ಅಮ್ಮ ಹೊಟ್ಟೆ ಹಸಿತಾ ಇದೆ. ಇರಪ್ಪ, ನಿಮ್ಮ ಅಕ್ಕನೂ ಬರ್ಲಿ. ಅವಳು ಬರೋ ಅಷ್ಟರಲ್ಲಿ ಚಂದ್ರ ಮುಳುಗಿ ಸೂರ್ಯ ಬಂದ್ಬಿಟ್ಟಿರ್ತಾನಷ್ಟೇ. ಹೋಗೋವಾಗ್ಲೇ ಬಡ್ಕೊಂಡಿದ್ದೀನಿ, ಇವತ್ತು ಹುಣ್ಣಿಮೆ, ಬೆಳೆದಿಂಗ್ ಊಟ ಇದೆ, ಬೇಗ ಮನೆಗ್ ಬಂದ್ಬಿಡೆ ಅಂತ. ಅವಳಿಗೆ ಮನೆ ಸಂಸಾರದ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇದ್ರೆ ತಾನೆ. ಅವಳು 10 ಗಂಟೆಗೆ ಹೋಗಿ 5 ಗಂಟೆಗೆ ಬರೋದಕ್ಕೆ ಟೀಚರ್ ಅಲ್ಲ, IPS ಆಫೀಸರ್. 24 hours. ಸಾಕ್ 24 hours ಡ್ಯೂಟಿ ಅನ್ನೋ ಈ ಡೈಲಾಗ್ ನ ಕೇಳಿ ಕೇಳಿ ನನ್ಗೆ ಸಾಕಾಗೋಗಿದೆ. ಬರ್ಲಿ ಇವತ್ ಮನೆಗೆ ಅವಳು. ಚೆನ್ನು ಬಂದ್ಲು. ಅಕ್ಕ, ಸಾರಿ ತುಂಬಾ ಕಾಯಿಸ್ಬಿಟ್ನಾ? ಅಮ್ಮ ನಿನ್ ಮೇಲೆ ತುಂಬಾ ಗರಂ ಆಗಿದ್ದಾರೆ. ಅಮ್ಮನ್ ಹೇಗ್ ಕೂಲ್ ಮಾಡೋದು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀವೆಲ್ಲ ಹೋಗಿ ಟೆರೆಸ್ ಮೇಲೆ. ಓಕೆ? ಆಯ್ತಕ್ಕ. ನಿನ್ ಕೈ ತುತ್ತು ಅಂದ್ರೆ ಅಮೃತ ಅಮ್ಮ. ಅದೇನಿಟ್ಟಿದ್ಯಾ ನಿನ್ ಕೈಯಲ್ಲಿ? ಚೆನ್ನು, ನಿಮ್ಮಮ್ಮ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಂದ. ಹೃದಯ ತುಂಬಾ ಅವಳು ಅಮೃತನೇ ತುಂಬಿಕೊಂಡಿಯಾಳೆ. ಅವಳು ಪ್ರೀತಿಯಿಂದ ಏನೇ ಕೊಟ್ರು ಎಲ್ಲ ಅಮೃತವಾಗಿರುತ್ತೆ. ಪ್ರೀತಿ ಬಿಟ್ರೆ ನನ್ಗಿನ್ನೇನ್ರಿ ಗೊತ್ತಿದೆ? ಪಾಲಿಗೆ ಬಂದಿದ್ ಪಂಚಾಮೃತ ಅನ್ನೋ ಗಂಡ, ಕರ್ತವ್ಯನೇ ದೇವ್ರು ಅನ್ಕೊಂಡಿರೋ ಮಗಳು, ಮುದ್ದಾದ ಗಂಡ ಮಗ. ಇದಕ್ಕಿಂತ ಒಂದ್ ಹೆಣ್ಣಿಗೆ ಇನ್ನೇನ್ ಬೇಕು ಹೇಳಿ? ಆಹಾ, ಕೇಳಿದ್ಯಾ ಮಗಳೇ?
ಸರ್ಕಾರಿ ನೌಕರನ ಹೆಂಡತಿ ಆದ ತಕ್ಷಣ ಎಲ್ಲಾ ಹೆಂಗಸರು ಲಂಚ ಹೊಡೆದ್ರು ಪರವಾಗಿಲ್ಲ, ಸೀರೆ ಬೇಕು, ಒಡವೆ ಬೇಕು, ಕಾರ್ ಬೇಕು, ಬಂಗ್ಲಾ ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ. ಆದ್ರೆ ನಿಮ್ಮಮ್ಮ ಬಂಗ್ಲೆ ಬೇಡ, ಅಟ್ಲೀಸ್ಟ್ ಒಂದು ರೇಷ್ಮೆ ಸೀರೆನೂ ಕೇಳಲಿಲ್ಲ. ಗಾಂಧೀಜಿನೇ ಕಾದಿಲಿರುವಾಗ ಕಸ್ತೂರ್ಬಾ ಕಲಾಪತ್ ಸೀರೆ ಕೇಳಕ್ಕಾಗತ್ತಾ? ಅದು ನಿಜ ಅನ್ನು. ಗಾಂಧೀಜಿ ಹತ್ರ ಚರ್ಕನಾದ್ರೂ ಇತ್ತು, ರಾಯಣ್ಣ ನನ್ನ ಹತ್ರ ಅದೂ ಇರ್ಲಿಲ್ಲ ಕಣೋ, ಬಟ್ಟೆನೇ ಇದ್ದೆ. ಪುಟಿ, ಯಾಕಮ್ಮ ಅಳ್ತಾ ಇದ್ಯಾ? ಸಂತೋಷಕ್ಕಮ್ಮ. ನಿಮ್ಮಂಥ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿರೋ ಸಂತೋಷಕ್ಕೆ ಎಷ್ಟು ಒಳ್ಳೆಯವ್ರು ನೀವು. ನಾನು 10 ಜನ್ಮ ಎತ್ತಿದ್ರು ನಿಮ್ಮ ಹೊಟ್ಟೆಯಲ್ಲೇ ಮಗಳಾಗಿ ಹುಟ್ಟಬೇಕು ಅನ್ನೋ ಆಸೆ ಆಗ್ತಿದೆ. ಪುಟಿ, ನೀನ್ ಎಷ್ಟೇ ಜನ್ಮ ಎತ್ತಿದ್ರು ನಾವೇ ನಿನ್ನ ತಂದೆ ತಾಯಿ. ಅಲ್ಬೇಡ ಅಲ್ಬೇಡ, ತಗೋ ತಿನ್ನು ಪುಟ್ಟಿ, ತಿನ್ನು. अस्मा, क्या हुआ? ए बदमाश, बिना मुगुना! ಲುಚ್ಚ ನನ್ನ ಮಗನೇ, ನಮ್ಮಪ್ಪನ್ನ ಕೈ ಹಿಡಿದು ತಳ್ಳೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ನನಗೆ ಆವಾಜ. ಭಯ ಚೋಡ್ದ, ಭಯ ನನ್ ಗಂಡನ್ಗೇನು ಮಾಡ್ಬಿಡಿ. ಭಯ ಚೋಡ್ದ ಮುಂದೆ. ಇದೇ ಕೈ ಅಲ್ವೇನೋ ನಮ್ಮಪ್ಪನ ಮುಟ್ಟಿ ತೆಳ್ಳಿದ್ದು? ನನ್ನ ಮಗನ ಅಪ್ಪನ್ನ ಮುಟ್ಟಿದ್ದಕ್ಕೆ ಈ ಕೈ, ಈ ಮಾದೇಶ ಯಾರನ್ನು ಮುಟ್ಟಲ್ಲ. ಮುಟ್ಟಿದ ಮೇಲೆ ಉಸಿರು ತಗೊಳ್ದೆ ಹೋಗಲ್ಲ. ಈ ಉಸಿರು ನನಗೆ ಬೇಕು, ನನಗೆ ಬೇಕು. ಏನು ಅಂದ್ರೆ ನಮ್ ಬಿಟ್ಟು ಹೋಗ್ಬಿಟ್ರಲ್ರಿ. ಏನು ಅಂದ್ರೆ ಅನ್ಯಾಯವಾಗಿ ನನ್ ಗಂಡನ್ ಕೊಂಡ್ಬಿಟ್ರಲ್ಲ ಅಂತ ತಪ್ಪು ನನ್ ಗಂಡ ಏನ್ ಮಾಡಿದ್ರು? ಏ ಮಾದೇಶ, ನೀನ್ ಉತ್ತರ ಆಗಲ್ಲ ಕಣೋ, ನಾಷ್ಟ ಆಗೋಗ್ತ್ಯಾ. ಅಲ್ಲ, ನೀನ್ ಸುಮ್ನೆ ಬಿಡಲ್ಲ ಕಣೋ. ನಾವೇನಿಲ್ಲಿ ಸ್ವಿಮ್ ಮಾಡಕ ಬಂದಿದ್ದು? ಯಾ ಕಮಾನ್, ನೀನು ಬಾ. ನಾನು ಬರ್ಬೇಕಾ? ಕೈ ಕೊಡು. ಕಮಾನ್ ಕಮಾನ್. ಸೌಮ್ಯ, ಏಯ್ ಏಯ್ ಸೌಮ್ಯ, ಏಯ್ ಡಾರ್ಲಿಂಗ್ ಸೌಮ್ಯ, ನಿಂತ್ಕೋ. ನೋಡು, ಬಡ ಕೈ ಕೊಡ್ಬೇಡ, ನಿಂತ್ಕೋ. ಏಯ್ 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 ನಿಂತ್ಕೋ, ಓಡ್ಬೇಡ. ಏಯ್
ಹಲೋ ಹಲೋ ಕಂಟ್ರೋಲ್ ರೂಮ್, ASP ಚೆನ್ನಮ್ಮ ಸ್ಪೀಕಿಂಗ್. ಅಪ್ಪಣ್ಣನ್ ಮಗ ಮಾದೇಶ ನನ್ನಿಂದ ತಪ್ಪಿಸ್ಕೊಂಡಿದ್ದಾನೆ. ಎಲ್ಲ ಕಡೆ ಮೆಸೇಜ್ ಕೊಟ್ಟು ನಾಕಾಬಂದಿ ಮಾಡಕ್ ಹೇಳಿ. ಅವ್ನ್ ಯಾವ ಕಾರಣಕ್ಕೂ ಊರ್ ಬಿಟ್ಟು ಎಸ್ಕೇಪ್ ಆಗ್ಬಾರ್ದು. ಎಲ್ ಸಿಕ್ಕಿದ್ರು ಅರೆಸ್ಟ್ ಮಾಡಕ್ ಹೇಳಿ. ಕಮ್ ಆನ್ ಫಾಸ್ಟ್. ಅಂದಿ ತಿನ್ನಂಗ್ ತಿಂತೀರಾ? ಹೇಳಿದ್ ಕೆಲಸ ಮಾಡಕ್ಕಾಗಲ್ವಾ? ಬಡ್ಡೆತ್ತವಾ? ಯಜಮಾನ್ರೆ ಯಾಕೆ ಟೆನ್ಷನ್ ತಗೊಳ್ತೀರಾ ನೀವು? ಚೆನ್ನಮ್ಮ ನಿಮ್ ಮಗನ ಅರೆಸ್ಟ್ ಮಾಡೋಕ್ಕಿಂತ ಮೊದಲು ನಿಮ್ ಮಗನ ಕೋರ್ಟಿಗೆ ಕರ್ಕೊಂಡು ಬಂದು ಜಡ್ಜ್ ಮುಂದೆ ನಿಲ್ಸಿ. ನಾನ್ ಜಾಮೀನ್ ಕೊಡಿಸ್ತೀನಿ ಅವನಿಗೆ. ಲೇ ಶೆಟ್ಟಿ, ಜಾಮೀನ್ ತಕ ಹೇಳಯ್ಯ. ಆ ಅಲ್ತಾಫು ಮಣಿ ನನ್ಗೆ ರೈಟು ಲೆಫ್ಟ್ ಇದ್ದಂಗಿದ್ರು, ಇಲ್ಲಿ ಕಾಲ್ ಇಡ್ತಾ ಇದ್ದಂಗೆ ಮುಹೂರ್ತ ಇಟ್ಬಿಟ್ಲು. ಈಗ ನನ್ನ ಮಗನ್ಗೆ ಸ್ಕೆಚ್ ಹಾಕ್ಬಿಟ್ಟವಳೆ. ಪೊಲೀಸ್ನವ್ರನ್ನ ಎದುರು ಹಾಕೊಳ್ಳೋದು ಅಂದ್ರೆ ಪುಟ್ಗೋಸ್ಲಿ ಮುಳ್ಳಿಟ್ಟಂತೆ, ಗೊತ್ತಿಲ್ವಾ ನಿಮ್ಗೆ? ನೋಡಿ, ಹೆದರೋರ್ಗೆ ಹೆದರ್ಸ್ಬೇಕು, ಹೆದರ್ಸೋರ್ಗೆ ಹೆದರ್ಬೇಕು. ಇಲ್ಲ ಹೆದರೋ ಹಾಗೆ ನಾಟಕನಾದ್ರೂ ಮಾಡ್ಬೇಕು. ಅಲ್ಲ ಸಾಯಿಸ್ಬಿಡ್ತಾಳಪ್ಪ ಇವಳು. ಅಪ್ಪ ಚೆನ್ನಮ್ಮ ನನ್ನ ಚೆನ್ನಾಗಿ ಹೊಡೆದು ಸಿಕ್ಕಿ ಕಡೆ ಗನ್ ಫೈರ್ ಮಾಡ್ಬಿಡ್ಲಪ್ಪ. ಅಪ್ಪ ಎನ್ಕೌಂಟ್ರ್ ಮಾಡ್ಬಿಡ್ತಾಳಪ್ಪ. ಅಪ್ಪ ಪ್ರಾಣ ಉಳ್ಸಪ್ಪ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಟಕ ಆಗ್ತದಲ್ಲ ನಿನ್ನ. ಎಲ್ಲ ನೀನ್ ಬಾಡಿಗಾಡ್ಗಳು. ಅಯ್ಯೋ ಅಪ್ಪ, ಅವಳ ವಿಚಾರ ನಿನಗ್ ಗೊತ್ತಿಲ್ಲಪ್ಪ. ಹೆಣ್ಣಲ್ಲ ಅವಳು, ಎಮ್ಮಾರಿ ಕಾರ್ಪೊರೇಷನ್ ಅವ್ರ ಹಂದಿ ಹೊಡೆದ ಎತ್ತಾಕ್ತಂಗೆ ಎಲ್ರು ಹೊಡೆದಾಕ್ಬಿಟ್ಲಪ್ಪ. ಅಪ್ಪ ನಾನು ಒಬ್ಬನೇ ಅಪ್ಪ ಎಸ್ಕೇಪ್ ಆಗಿದ್ದು. ಲೇ ಮಾದೇಶ, ನೀನೊಂದ್ ಕೆಲ್ಸ ಮಾಡ್ಲಾ, ನಾಳೆ ಬೆಳಿಗ್ಗೆ ಗಂಟೆ ಎಲ್ಲಾದ್ರೂ ಓಡೋಗ್ಬಿಡ್ಲಾ? ಓಡಾಗಕ್ ಬಿಟ್ರೆ ತಾನೆ, ಊರ್ ತುಂಬಾ ಪೊಲೀಸು, ಎಲ್ಲಾ ಕಡೆ ನಾಕ ಬಂದಿ ಹಾಕ್ಬಿಟ್ಟವಳು ಅವಳು. ಅಪ್ಪ ನಾನೇನ ಸಿಕ್ಕಿದ್ರೆ ಗ್ಯಾರಂಟಿ ಮೋರ್ತಾ ಇಟ್ಬಿಡ್ತಾಳಪ್ಪ. ಆಯ್ತಾಯ್ತು, ಎದುರ್ಕೋಬೇಡ್ಲಾ. ಈಗ ನೀನ್ ಎಲ್ಲಿದ್ದಿಲ್ಲ? ಫಾರ್ಮ್ ಹೌಸ್ ಕಿಚನ್ ರೂಮ್ ಅಲ್ಲಿ ಇದೀನಪ್ಪ. ಒತ್ತಾರವರೆಗೂ ನೀನ್ ಅಲ್ಲೇ ಇರ್ಲ. ನಾಳೆ ಹೆಂಗಾದ್ರೂ ಮಾಡಿ ನಿನ್ನ ಜಡ್ಜ್ ಮುಂದೆ ನಿಲ್ಸಿ ಬೇಲ್ ತಗತ್ತೀನಿ. ಆಮೇಲೆ ಅವಳು ನೀನೇನು ಮಾಡಕ್ ಆಗಕ್ಕಿಲ್ಲ. ಓಕೆಪ್ಪ. ಹಲೋ ಮಾದೇಶ, ಸ್ವಲ್ಪ ಇರಯ್ಯ. ಹಲೋ ಮಾದೇಶ. ಬೇಡ ಚೆನ್ನಮ್ಮ, ಬೇಡ ನೋಡು ಚೆನ್ನಮ್ಮ, ಬೇಡ ಚೆನ್ನಮ್ಮ, ಬೇಡ.